ಹಲೋ ಆಲ್, ವೆಲ್ಕಮ್ ಟು ಬಟರ್ಫ್ಲೈ ಚಾಯ್ಸ್. ಇವತ್ತು ನಮ್ಮ ಕ್ಲಾಸಲ್ಲಿ ನಾವು ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂಡರಲ್ಲಿ ಎಕನಾಮಿಕ್ ಪಾಲಿಸೀಸ್ನ ಡಿಸ್ಕಸ್ ಮಾಡೋಣ. ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಎಕನಾಮಿಕ್ ಸಿಸ್ಟಮ್ ಅಂತ ಹೇಳಿದರೆ ಏನು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ನಿಮಗೆ ನಮ್ಮ ಪ್ರೀವಿಯಸ್ ವೀಡಿಯೋಸ್ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಆಗ ನಿಮಗೆ ನನ್ನ ಅಪ್ಕಮಿಂಗ್ ವೀಡಿಯೋಸ್ನ ವ್ಯೂ ಮಾಡ್ಬೋದಾಗಿದೆ. Economic policies. An economic policy is a course of action that is intended to influence or control the behavior of an economy. ಎಕನಾಮಿಕ್ ಪಾಲಿಸೀಸ್ ಅಂತ ಹೇಳಿದರೆ ಅದೊಂದು ಆ್ಯಕ್ಷನ್. ಅದು ಏನು ಮಾಡುತ್ತೆ ಅಂತ ಹೇಳಿದರೆ ಇಟ್ ಇನ್ಫ್ಲೂಯೆನ್ಸ್ ಆ್ಯಂಡ್ ಕಂಟ್ರೋಲ್ ದ ಬಿಹೇವಿಯರ್ ಆಫ್ ದ ಎಕನಾಮಿ. ಎಕಾನಮಿಯಲ್ಲಿ ಆಗುವಂಥ ಬದಲಾವಣೆಗಳನ್ನು, ಅದರ ಬಿಹೇವಿಯರನ್ನು ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಮತ್ತು ಕಂಟ್ರೋಲ್ ಮಾಡೋಕ್ಕೆ ಒಂದು ಪಾಲಿಸೀಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದನ್ನು ನಾವು ಎಕನಾಮಿಕ್ ಪಾಲಿಸೀಸ್ ಅಂತ ಹೇಳಿ ಕರಿತೀವಿ. ಎಕನಾಮಿಕ್ ಪಾಲಿಸೀಸ್ ಆರ್ ಇಂಪ್ಲಿಮೆಂಟೆಡ್ ಆ್ಯಂಡ್ ಅಡ್ಮಿನಿಸ್ಟ್ರಡ್ ಬೈ ದ ಗೌರ್ಮೆಂಟ್. ಈ ಎಕನಾಮಿಕ್ ಪಾಲಿಸೀಸ್ನ ಇಂಪ್ಲಿಮೆಂಟ್ ಮತ್ತು ಅದನ್ನ ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರ್ ಮಾಡೋದು ಗೌರ್ಮೆಂಟ್ ಆಗಿರುತ್ತೆ. ಇದರ ಅಂಡರಲ್ಲಿ ಫಿಸ್ಕಲ್ ಪಾಲಿಸಿ ಮತ್ತು ಮಾನಿಟರ್ ಪಾಲಿಸಿ ಅಂತ 2 ಕಾನ್ಸೆಪ್ಟ್ ಇದೆ. ಅದನ್ನು ನಾವು ನಮ್ಮ ಸಿಲೆಬಸ್ಸಲ್ಲಿ ಅವರು ಕೊಟ್ಟಿದ್ದಾರೆ, ಅದನ್ನು ನಾವು ಡಿಸ್ಕಸ್ ಮಾಡ್ತೇವೆ. ಇಲ್ಲಿ 2 ಟೈಪ್ ಪಾಲಿಸೀಸ್ನ ನಾವು ಡಿಸ್ಕಸ್ ಮಾಡ್ತೀವಿ, ಫಿಸ್ಕಲ್ ಪಾಲಿಸಿ ಮತ್ತು ಮಾನಿಟರಿ ಪಾಲಿಸಿ. ಇವತ್ತು ನಮ್ಮ ಕ್ಲಾಸಲ್ಲಿ ನಾವು ಫಿಸ್ಕಲ್ ಪಾಲಿಸಿ ಅಂತ ಹೇಳಿದರೆ ಏನು ಅಂತ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಫಿಸ್ಕಲ್ ಪಾಲಿಸಿ, ಇಟ್ ಈಸ್ ಅ ಪಾಲಿಸಿ ಆಫ್ ಗೌರ್ಮೆಂಟ್ ರಿಗಾರ್ಡಿಂಗ್ ಟ್ಯಾಕ್ಸೇಷನ್ ಆ್ಯಂಡ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಫಿಸ್ಕಲ್ ಪಾಲಿಸಿ ಅಂತ ಹೇಳಿದರೆ ಒಂದು ಗೌರ್ಮೆಂಟ್ ಟ್ಯಾಕ್ಸೇಷನ್ ಮತ್ತು ಪಬ್ಲಿಕ್ ಎಕ್ಸ್ಪೆಂಡಿಚರ್ಗೆ ರಿಲೇಟೆಡ್ ಆಗಿ ಏನೆಲ್ಲ ಪಾಲಿಸೀಸ್ನ ಮಾಡುತ್ತೆ ಅದನ್ನು ನಾವು ಫಿಸ್ಕಲ್ ಪಾಲಿಸಿ ಅಂತ ಹೇಳಿ ಕರಿತೇವೆ. ಫಾರ್ ಎಕ್ಸಾಂಪಲ್, ಟ್ಯಾಕ್ಸೇಷನ್ಗೆ ಅಂತ ಹೇಳಿದರೆ ಎಷ್ಟು ಪಬ್ಲಿಕ್ಕಿಂದ ಟ್ಯಾಕ್ಸ್ನ ಕಲೆಕ್ಟ್ ಮಾಡಬೇಕು, ಯಾವ ರೇಟಲ್ಲಿ ಒಂದು ಟ್ಯಾಕ್ಸ್ನ ಕಲೆಕ್ಟ್ ಮಾಡಬೇಕು, ಯಾವ ಪ್ರಾಡಕ್ಟ್ಗೆ ಎಷ್ಟು ಟ್ಯಾಕ್ಸ್ ಇರಬೇಕು, ಈ ಥರ ಎಲ್ಲ ಮೆಷರ್ಸ್ನ ತಗೊಳ್ಳೋದನ್ನು ನಾವು ಟ್ಯಾಕ್ಸೇಷನ್ ಪಾಲಿಸಿ ಅಂತ ಹೇಳ್ತೀವಿ. ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ಹೇಳಿದರೆ ಒಂದು ಪಬ್ಲಿಕ್ಗೆ ಒಂದು ಎಕ್ಸ್ಪೆನ್ಸ್ನ ಇನ್ಕರ್ ಮಾಡುತ್ತೆ ಒಂದು ಗೌರ್ಮೆಂಟ್. ಅದನ್ನು ನಾವು ಎಷ್ಟು ಯಾವ ರೇಂಜಲ್ಲಿ ನಾವು ಮಾಡಬೇಕು ಆ ಥರ ಮೆಷರ್ಸ್ನ ಫಾಲೋ ಮಾಡೋದನ್ನ, ಒಂದು ಎಕನಾಮಿನ ಸ್ಟೇಬಲ್ ಆಗಿ ಇಟ್ಕೊಳ್ಳಿಕ್ಕೆ ನಾವು ಎಕ್ಸ್ಪೆಂಡಿಚರ್ನ ಎಷ್ಟು ಇನ್ಕರ್ ಮಾಡಬೇಕು, ನಾವು ಬಡ್ಜೆಟಲ್ಲಿ ಪ್ಲ್ಯಾನ್ ಮಾಡ್ತೀವಿ ಎಷ್ಟು ಎಕ್ಸ್ಪೆನ್ಸ್ನ ಮಾಡಬೇಕು. ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ಒಂದು ಸ್ಕೂಲ್ನ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಅಥವಾ ಒಂದು ಹಾಸ್ಪಿಟಲ್ನ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ, ಇದೆಲ್ಲ ಪಬ್ಲಿಕ್ ಬೆನಿಫಿಟಿಗೆ ಇರುತ್ತೆ. ಪಬ್ಲಿಕ್ ಬೆನಿಫಿಟಿಗೆ ಏನೆಲ್ಲ ಎಕ್ಸ್ಪೆಂಡಿಚರ್ ಮಾಡ್ತೇವೆ ಅದನ್ನು ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಕರಿತೇವೆ. ಸೊ ಟ್ಯಾಕ್ಸೇಷನ್ ಮತ್ತು ಪಬ್ಲಿಕ್ ಎಕ್ಸ್ಪೆಂಡಿಚರ್ಗೆ ರಿಲೇಟೆಡ್ ಆಗಿ ಏನೆಲ್ಲ ಪಾಲಿಸಿ ಮಾಡ್ತೀವಿ ಅದನ್ನು ಫಿಸ್ಕಲ್ ಪಾಲಿಸಿ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್, ಇಟ್ ಸ್ಟೆಬಿಲೈಸಸ್ ದ ಎಕನಾಮಿ. ಇಟ್ ಸ್ಟೆಬಿಲೈಸಸ್ ದ ಎಕನಾಮಿ ಅಂತ ಹೇಳಿದರೆ ಒಂದು ಸಿಚುವೇಷನ್ನಲ್ಲಿ ಅಂತ ಹೇಳಿದರೆ ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್ ಆದಾಗ ಒಂದು ಕಂಟ್ರಿದು ಎಕನಾಮಿನ ಸ್ಟೇಬಲ್ ಆಗಿ ಇಡಲಿಕ್ಕೆ ಈ ಫಿಸ್ಕಲ್ ಪಾಲಿಸಿ ನಮಗೆ ಹೆಲ್ಪ್ ಮಾಡುತ್ತೆ. ಏಕೆಂತ ಹೇಳಿದರೆ ಟ್ಯಾಕ್ಸೇಷನ್ ಮತ್ತು ಪಬ್ಲಿಕ್ ಎಕ್ಸ್ಪೆಂಡಿಚರ್ನ ಕಂಟ್ರೋಲಲ್ಲಿ ಇಟ್ಕೊಂಡು ನಮಗೆ ಒಂದು ಎಕನಾಮಿನ ಸ್ಟೆಬಿಲೈಸ್ ಆಗಿ ಇಡಲಿಕ್ಕೆ ಈ ಫಿಸ್ಕಲ್ ಪಾಲಿಸಿ ಹೆಲ್ಪ್ ಮಾಡುತ್ತೆ. ಈ ಫಿಸ್ಕಲ್ ಪಾಲಿಸಿಯಲ್ಲಿ ಪ್ರಾಪರ್ ಮೆಷರ್ಸ್ನ ತಗೊಳ್ತೀವಿ ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್ ಟೈಮಲ್ಲಿ. ಸೊ ಇದು ನಮಗೆ ಹೆಲ್ಪ್ ಮಾಡುತ್ತೆ. ದಿಸ್ ಪಾಲಿಸಿ ಈಸ್ ಆಲ್ಸೋ ನೋನ್ ಆ್ಯಸ್ ಬಡ್ಜೆಟರಿ ಪಾಲಿಸಿ. ನಾನು ಆಲ್ರೆಡಿ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ಹೇಳಿದರೆ ಏನು ಅಂತ ಹೇಳಿದೆ. ಅದರಲ್ಲಿ ಪಬ್ಲಿಕ್ ಎಕ್ಸ್ಪೆಂಡಿಚರಲ್ಲಿ ನಾವು ಬಡ್ಜೆಟಲ್ಲಿ ನಾವು ಪ್ಲ್ಯಾನ್ ಮಾಡ್ತೀವಿ ಅಪ್ಕಮಿಂಗ್ ಇಯರಿಗೆ, ಫೈನಾನ್ಷಿಯಲ್ ಇಯರಿಗೆ ನಾವು ಏನೆಲ್ಲ ಎಕ್ಸ್ಪೆನ್ಸ್ನ ಇನ್ಕರ್ ಮಾಡ್ತೀವಿ ಅದನ್ನು ನಾವು ಬಡ್ಜೆಟಲ್ಲಿ ಪ್ಲ್ಯಾನ್ ಮಾಡ್ತೀವಿ. ಸೊ ಇದನ್ನು ನಾವು ಬಡ್ಜೆಟರಿ ಪಾಲಿಸಿ ಅಂತ ಆಲ್ಸೋ ಹೇಳಿ ಕರಿತೇವೆ. ಫಿಸ್ಕಲ್ ಪಾಲಿಸಿ ಅಂಡರಲ್ಲಿ 2 ಕಾನ್ಸೆಪ್ಟ್ ಇದೆ, ಫಿಸ್ಕಲ್ ಡೆಫಿಸಿಟ್ ಆ್ಯಂಡ್ ಫಿಸ್ಕಲ್ ಸರ್ಪ್ಲಸ್. Fiscal deficit occurs when government expenditure is more than its revenue. ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳಿದರೆ ಒಂದು ಗೌರ್ಮೆಂಟು ಎಕ್ಸ್ಪೆಂಡಿಚರ್ ರೆವೆನ್ಯೂ, ಅದರದ್ದು ಇನ್ಕಮ್, ರೆವೆನ್ಯೂ ಅಂತ ಹೇಳಿದರೆ ಅದರದ್ದು ಇನ್ಕಮ್, ಒಂದು ಗೌರ್ಮೆಂಟು ಇನ್ಕಮ್ಗಿಂತ ಎಕ್ಸ್ಪೆಂಡಿಚರ್ ಜಾಸ್ತಿ ಇದ್ದರೆ ಅದನ್ನು ನಾವು ಫಿಸ್ಕಲ್ ಡೆಫಿಸಿಟ್ ಅಂತ ಹೇಳಿ ಕರಿತೇವೆ. ಫಿಸ್ಕಲ್ ಡೆಫಿಸಿಟನ್ನು ಕ್ಯಾಲ್ಕುಲೇಟ್ ಮಾಡೋದು ಫಿಸ್ಕಲ್ ಡೆಫಿಸಿಟ್ ಈಕ್ವಲ್ಸು ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ರಿಸಿಪ್ಟ್ಸ್. ಟೋಟಲ್ ರಿಸಿಪ್ಟ್ಸ್ ಅಂತ ಹೇಳಿದರೆ ಟೋಟಲ್ ರೆವೆನ್ಯೂ. ನೆಕ್ಸ್ಟ್, ಫಿಸ್ಕಲ್ ಸರ್ಪ್ಲಸ್. ಫಿಸ್ಕಲ್ ಸರ್ಪ್ಲಸ್ ಈಸ್ ಆಪೋಸಿಟ್ ಟು ಡೆಫಿಸಿಟ್. ಇಟ್ ಅಕರ್ಸ್ ವೆನ್ ದ ಗೌರ್ಮೆಂಟ್ ರೆವೆನ್ಯೂ ಈಸ್ ಮೋರ್ ದ್ಯಾನ್ ಎಕ್ಸ್ಪೆಂಡಿಚರ್. ಇದು ಫಿಸ್ಕಲ್ ಸರ್ಪ್ಲಸ್ ಅನ್ನೋದು ಫಿಸ್ಕಲ್ ಡೆಫಿಸಿಟ್ಗೆ ಆಪೋಸಿಟ್ ಆಗಿದೆ. ಅದು ಹೇಗೆ ಅಂತ ಹೇಳಿದರೆ ಫಿಸ್ಕಲ್ ಡೆಫಿಸಿಟಲ್ಲಿ ಎಕ್ಸ್ಪೆಂಡಿಚರ್ ರೆವೆನ್ಯೂಗಿಂತ ಜಾಸ್ತಿ ಇರುತ್ತೆ, ಆದರೆ ಫಿಸ್ಕಲ್ ಸರ್ಪ್ಲಸಲ್ಲಿ ರೆವೆನ್ಯೂಗಿಂತ ಎಕ್ಸ್ಪೆಂಡಿಚರ್ ಕಡಿಮೆ ಇರುತ್ತೆ. ಸೊ ಇಲ್ಲಿ ಫಿಸ್ಕಲ್ ಸರ್ಪ್ಲಸ್ ಉಂಟಾಗುತ್ತೆ. ಫಿಸ್ಕಲ್ ಸರ್ಪ್ಲಸ್ನ ಕ್ಯಾಲ್ಕುಲೇಟ್ ಮಾಡೋ ಫಾರ್ಮುಲಾ ಫಿಸ್ಕಲ್ ಸರ್ಪ್ಲಸ್ ಈಕ್ವಲ್ಸ್
ಟೋಟಲ್ ರಿಸಿಪ್ಟ್ ಮೈನಸ್ ಟೋಟಲ್ ಆಬ್ಜೆಕ್ಟಿವ್ಸ್ ಆಫ್ ಫಿಸ್ಕಲ್ ಪಾಲಿಸಿ. ಆಬ್ಜೆಕ್ಟಿವ್ಸ್ ಆಫ್ ಫಿಸ್ಕಲ್ ಪಾಲಿಸಿ ಅಂತ ಹೇಳಿದ್ರೆ ಒಂದು ಫಿಸ್ಕಲ್ ಪಾಲಿಸಿನ ಒಂದು ಗೌರ್ಮೆಂಟ್ ಫಾಲೋ ಮಾಡೋದು ಒಂದು ಉದ್ದೇಶ ಅಥವಾ ಗುರಿಯನ್ನು ಇಟ್ಕೊಂಡು ಒಂದು ಪಾಲಿಸಿನ ಫಾರ್ಮ್ ಮಾಡುತ್ತೆ. ಸೊ ಈ ಫಿಸ್ಕಲ್ ಪಾಲಿಸಿದು ಆಬ್ಜೆಕ್ಟಿವ್ಸ್ ಏನಂತ ಹೇಳಿದರೆ, ಫಸ್ಟ್ ಒನ್ ಸ್ಟೆಬಿಲೈಸಸ್ ಎಕನಾಮಿಕ್ ಗ್ರೋತ್. ಸ್ಟೆಬಿಲೈಸ್ಡ್ ಎಕನಾಮಿಕ್ ಗ್ರೋತ್ ಅಂತ ಹೇಳಿದರೆ ಒಂದು ಎಕನಾಮಿಕ್ ಗ್ರೋತನ್ನು ಸ್ಟೆಬಿಲೈಸ್ ಆಗಿ ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್ ಸಂದರ್ಭಗಳಲ್ಲಿ ಇನ್ಫ್ಲೇಷನ್ ಆದಾಗ ಮತ್ತು ಡಿಫ್ಲೇಷನ್ ಆದಾಗ ಒಂದು ಕರೆಕ್ಟ್ ಸ್ಟೇಜಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ಮ್ಯಾನೇಜ್ ಮಾಡಲಿಕ್ಕೆ, ಒಂದು ಎಕನಾಮಿನ ಮ್ಯಾನೇಜ್ ಮಾಡಲಿಕ್ಕೆ ಈ ಫಿಸ್ಕಲ್ ಪಾಲಿಸಿ ಹೆಲ್ಪ್ ಮಾಡುತ್ತೆ. ಪ್ರಾಪರ್ ಟ್ಯಾಕ್ಸೇಷನ್ ಮತ್ತು ಪಬ್ಲಿಕ್ ಎಕ್ಸ್ಪೆಂಡಿಚರ್ನ ಪ್ರಾಪರಾಗಿ ಅಡಾಪ್ಟ್ ಮಾಡೋದ್ರಿಂದ ಈ ಫಿಸ್ಕಲ್ ಪಾಲಿಸಿಯಲ್ಲಿ ಒಂದು ಎಕನಾಮಿನ ಪ್ರಾಪರಾಗಿ ಸ್ಟೆಬಿಲೈಸ್ ಆಗಿ ಕಂಟ್ರೋಲ್ ಮಾಡಲಿಕ್ಕೆ ಫಿಸ್ಕಲ್ ಪಾಲಿಸಿ ಹೆಲ್ಪ್ ಮಾಡುತ್ತೆ. ಇನ್ ಒನ್ ಇಸ್ ಮೇಂಟೈನ್ಸ್ ಪ್ರೈಸ್ ಸ್ಟೆಬಿಲಿಟಿ. ಒಂದು ಇನ್ಫ್ಲೇಷನ್ ಆದಾಗ ಪ್ರೈಸ್, ಒಂದು ಪ್ರಾಡಕ್ಟ್ ಸರ್ವಿಸಸ್ದು ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ. ಡಿಫ್ಲೇಷನ್ ಆದಾಗ ಒಂದು ಪ್ರಾಡಕ್ಟ್ ಪ್ರೈಸ್ ಅಥವಾ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ಇದನ್ನು ಸ್ಟೇಬಲ್ ಆಗಿ, ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್ನ ಸ್ಟೇಬಲ್ ಆಗಿ ಇಟ್ಕೊಂಡು ಪ್ರೈಸ್ನ ಮೇಂಟೈನ್ ಮಾಡಲಿಕ್ಕೆ ಫಿಸ್ಕಲ್ ಪಾಲಿಸಿ ನಮಗೆ ಹೆಲ್ಪ್ ಮಾಡುತ್ತೆ. ಥರ್ಡ್ ಒನ್ ಇಸ್ ಇನ್ಕ್ರೀಸ್ ಇನ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ. ಒಂದು ಪಾಲಿಸೀಸ್ನ ಕಂಟ್ರೋಲ್ ಮಾಡಲಿಕ್ಕೆ ಅದನ್ನ ಪ್ರಾಪರಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಲಿಕ್ಕೆ ಒಂದು ಎಂಪ್ಲಾಯಿ ಬೇಕಾಗಿರುತ್ತೆ. ಸೊ ಫಿಸ್ಕಲ್ ಪಾಲಿಸಿನ ಇಂಟ್ರೊಡ್ಯೂಸ್ ಮಾಡಿ ಅದನ್ನ ಪ್ರಾಪರಾಗಿ ಕಂಡಕ್ಟ್ ಮಾಡಿ ಮೇಂಟೈನ್ ಮಾಡಲಿಕ್ಕೆ ಒಂದು ಎಂಪ್ಲಾಯಿ ಅವಶ್ಯಕತೆ ಇರುತ್ತೆ. ಸೊ ಈ ಪಾಲಿಸೀಸ್ನ ಇಂಟ್ರೊಡ್ಯೂಸ್ ಮಾಡಿದ್ರಿಂದ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಎಂಪ್ಲಾಯೀಸ್ ಅವಶ್ಯಕತೆ ಬರೋದ್ರಿಂದ ಸೊ ಒಂದು ಕಂಟ್ರಿಯಲ್ಲಿ ಇದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ಕ್ರಿಯೇಟ್ ಮಾಡುತ್ತೆ. ಫಿಸ್ಕಲ್ ಪಾಲಿಸಿ, ಥ್ರೂ ಫಿಸ್ಕಲ್ ಪಾಲಿಸಿ ಮೆನಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ಯಾನ್ ಬಿ ಕ್ರಿಯೇಟೆಡ್. ಫೋರ್ತ್ ಒನ್ ಇಸ್ ರಿಡಕ್ಷನ್ ಇನ್ ಇಂಬ್ಯಾಲೆನ್ಸ್ ಆಫ್ ಇನ್ಕಮ್ ಆ್ಯಂಡ್ ವೆಲ್ತ್. ಒಂದು ರೀಜನ್ನ ರಿಚ್ ಪೀಪಲ್ ಮತ್ತು ಪುವರ್ ಪೀಪಲ್ ಎರಡು ಥರ ವ್ಯಕ್ತಿಗಳು ಇರ್ತಾರೆ. ಒಂದು ಯೂನಿವರ್ಸಲ್ಲಿ ರಿಚ್ ಇರ್ತಾರೆ, ಪುವರ್ ಇರ್ತಾರೆ. ಸೊ ಅವರ ಇನ್ಕಮ್ ಮತ್ತು ವೆಲ್ತ್ದು ಇಂಬ್ಯಾಲೆನ್ಸ್ನ ಪ್ರಾಪರಾಗಿ ಮೇಂಟೈನ್ ಮಾಡಿಕೊಂಡು ಹೋಗಲಿಕ್ಕೆ ಈ ಫಿಸ್ಕಲ್ ಪಾಲಿಸಿ ಒಂದು ಗೌರ್ಮೆಂಟಿಗೆ ಹೆಲ್ಪ್. ಫಿಫ್ತ್ ಒನ್ ಈಸ್ ಪ್ರಮೋಟಿಂಗ್ ಫಾರಿನ್ ಟ್ರೇಡ್. ಒಂದು ಎಕನಾಮಿಯನ್ನು ಒಂದು ಸ್ಟೆಬಿಲೈಸ್ ಆಗಿ ಕಂಟ್ರೋಲ್ ಮಾಡಿ ತಗೊಂಡು ಹೋಗಬೇಕು ಅಂತ ಹೇಳಿದರೆ ಪ್ರಾಪರ್ ರೆವೆನ್ಯೂ ಮತ್ತು ಎಕ್ಸ್ಪೆಂಡಿಚರ್ನ ಪ್ರಾಪರಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಪ್ರಾಪರ್ ರೆವೆನ್ಯೂ, ಇನ್ಕಮ್ ಅರ್ನ್ ಮಾಡಲಿಕ್ಕೆ ಸೇಲ್ಸಿಂದ ನಾವು ಮಾಡ್ಬೋದು. ಸೊ ಫಾರಿನ್ ಟ್ರೇಡ್ನ ಕಂಡಕ್ಟ್ ಮಾಡಿದರೆ, ಒಂದು ಪ್ರಮೋಟ್ ಮಾಡಿದರೆ ಅಥವಾ ಫಾರಿನ್ ಟ್ರೇಡ್ನ ಪ್ರಮೋಟ್ ಮಾಡಿದರೆ ನಮಗೆ ಇನ್ಕಮ್ ಮೋರ್ ಅರ್ನ್ ಮಾಡ್ಬೋದಾಗಿದೆ. ಸೊ ಇದರಿಂದ ನಾವು ಎಕನಾಮಿನ ಸ್ಟೆಬಿಲೈಸ್ ಆಗಿ ಇಟ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಕೂಡ ಒಂದು ಫಿಸ್ಕಲ್ ಪಾಲಿಸಿದು ಆಬ್ಜೆಕ್ಟ್ ಆಗಿದೆ. ನಿಮಗೆಲ್ಲ ಈ ಕಾನ್ಸೆಪ್ಟ್ ಫಿಸ್ಕಲ್ ಪಾಲಿಸಿ ಅಂತ ಹೇಳಿದರೆ ಏನು ಮತ್ತು ಇದರದ್ದು ಡೀಟೇಲ್ ಆಬ್ಜೆಕ್ಟಿವ್ಸ್ ಎಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.